ನಮಸ್ಕಾರ ರೀ ಎಲ್ಲರಿಗೂ ವೈಶೂಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ। ಇವತ್ತಿನ ವಿಡಿಯೋದಾಗ ನಾನು ಶಂಕರಪಾಳಿ ಅಥವಾ ಶಂಕರಪೋಳಿ ಹೆಂಗೆ ಮಾಡೋದು ಅಂತೇಳಿ ಶೇರ್ ಮಾಡಕತ್ತೀನಿ। ನಾವು ಉತ್ತರ ಕರ್ನಾಟಕದಾಗ ಇದಕ್ಕೆ ಶಂಕರಪಾಳಿ ಅಂತ ಕರಿತೀವಿ, ನೀವೇನಂತೀರಿ ಅಂತ ಕಮೆಂಟ್ದಾಗ ತಿಳಿಸ್ರಿ। ಈಗ ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ। ಇಲ್ಲಿ ಮೊದಲೇದಾಗಿ ನಾನು ಒಂದು ಮಿಕ್ಸಿ ಜಾರ್ ಒಳಗೆ 1 ಕಪ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡು ತಗೋತೇನೆ ನೋಡ್ರಿ। ನೀವು ಬೇಕಾದ್ರೆ ಸಕ್ಕರೆ ಹಾಲು ಒಳಗೆ ಹಾಕ್ಕೊಂಡು ಕರಗಿಸ್ಕೊಂಡು ತಗೋಬೋದು, ಹಂಗೂ ಮಾಡ್ಕೋಬೋದು। ಆಮ್ಯಾಗ ನಾನಿಲ್ಲಿ 1-2 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಇದ್ರಾಗ ಈಗ ಚಿಟಿಕೆ ಉಪ್ಪು ಹಾಕೋರಿ, ಜಾಸ್ತಿ ಹಾಕಬೇಡ್ರಿ, ಉಪ್ಪು ಜಾಸ್ತಿ ಹಾಕಿರೋ ಟೇಸ್ಟ್ ಕೆಡ್ತೈತಿ। ಆಮ್ಯಾಗ ಇದ್ರಾಗ 2 ಸ್ಪೂನ್ ಅಷ್ಟು ತುಪ್ಪ ಹಾಕಕತ್ತೀನಿ। ಆಮ್ಯಾಗ ಮೊದಲು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ರಿ ಸಕ್ಕರೆ, ಆ ಸಕ್ಕರೆನೂ ಹಾಕ್ಕೊಳಕತ್ತೀನಿ। ಇದೆಲ್ಲ ಹಾಕೊಂಡ್ಬಿಟ್ಟು ಮೊದಲು ಇದನ್ನು ಚೆಂದಾಗೆ ಕಲಿಸ್ಕೊಂಡು ತಗೋರಿ। ಈಗ ಮುಟ್ಕಿ ಕಟ್ಟಿರ ಇದೇ ಥರ ಇದು ಮುಟ್ಕಿ ಆಗಬೇಕು, ಅಂದ್ರೆ ಹದ ಸರಿಯಾಗಿ ಬಂದೈತಂತ। ಈಗ ಇದಕ್ಕೆ ಹಿಡಿಯುವಷ್ಟು ಹಾಲು ಹಾಕ್ಕೊಂಡು ಸರಿಯಾಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡು ತಗೋರಿ। ಹಾಲೇನು ಬಿಸಿ ಇರಲಿಕ್ಕೂ ನಡಿತೈತಿ, ಏನಾಗೋದಿಲ್ಲ। ಇದೇ ಥರ ಗಟ್ಟಿಯಾಗಿ ಹಿಟ್ಟೆ ನಾದ್ಕೊಂಡು ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆ ಹಾಕ್ಬಿಡೋಣ್ರಿ। ಈ ಥರ ಈಗ ಒಂದು ಅರ್ಧ ತಾಸಾಗನ ಹಿಟ್ಟೆಲ್ಲ ನೆನೆದು ರೆಡಿ ಆಗೈತಿ। ಈಗ ಇದ್ರೊಳಗೆ 1-2 ಭಾಗ ಆಗಿ ಮಾಡ್ಕೊಂಡು ತಗೋತೀನಿ ನೋಡ್ರಿ। ನಾನು ಒಂದು ಅರ್ಧದಷ್ಟು ಈಗ ತೆಗೆದಿಡ್ತೀನಿ। ಇದ್ರೊಳಗೆ ಅರ್ಧದಷ್ಟು ತೊಗೊಂಡು ಈ ಥರ ಮಾಡ್ಕೊಂಡು ಇದನ್ನು ಸ್ವಲ್ಪ ಲಟ್ಸೋಣ್ರಿ, ಸ್ಕ್ವೇರ್ ಆಕಾರದಾಗ ಇದನ್ನು ಲಟ್ಟಿಸ್ಕೊಂಡು ತೊಗೊಂಡು ಇದು ಲಟ್ಸೋ ಮುಂದೆ ದಂಡಿ ಎಲ್ಲ ಬಿಡಕತ್ತೈತಿ, ಕ್ರ್ಯಾಕ್ ಆಗತ್ತದ ಅಂತೇಳಿ ಏನು ಭಯ ಮಾಡ್ಕೋಕೆ ಹೋಗ್ಬೇಡ್ರಿ। ಇದ್ರೊಳಗೆ ತುಪ್ಪ ಸಕ್ಕರೆ ಹಾಕಿರೋದ್ರಿಂದ ಹಿಟ್ಟು ಜಿಗಿರಂಗಿಲ್ಲ ನೋಡ್ರಿ, ಹಾಗಾಗಿ ಅದು ದಂಡಿ ಎಲ್ಲ ಸಿಳ್ಕೊತ ಬರ್ತೈತಿ। ಈ ಥರ ಇದನ್ನು ಲಟ್ಟಿಸ್ಕೊಂಡು ಸ್ಕ್ವೇರ್ ಶೇಪ್ದಾಗ ನಾನು ಕಟ್ ಮಾಡ್ಕೋಕತ್ತೀನಿ ನೋಡ್ರಿ। ನಿಮಗೆ ಯಾವ ಶೇಪ್ ಬೇಕು ನೋಡಿ ಅದೇ ಶೇಪ್ ನೀವು ಕಟ್ ಮಾಡ್ಕೋಬೋದು। ಈ ಥರ ಇಷ್ಟು ದಪ್ಪ ಇದ್ರೆ ಸಾಕ್ರಿ ಇದೆಲ್ಲ। ಈಗ ಇವೆಲ್ಲ ಕಟ್ ಮಾಡ್ಕೊಂಡು ಇದೇ ಥರ ಬಿಡಿಸಿ ಇಟ್ಕೊಂಡೀನಿ। ಈಗ ಒಂದು ಕರಿಯುವುದ ಜಾರ್ದೊಳಗೆ ಹಾಕ್ಕೊಳಕತ್ತೀನಿ ನೋಡ್ರಿ। ಹಿಂಗೆ ಇದೇ ಥರ ಬಿಡಿಸಿ ಎಲ್ಲನೂ ಜಾರ್ದಾಗ ಹಾಕ್ಕೊಂಡು ತಗೋರಿ। ಈಗ ಎಣ್ಣೆನೂ ಕಾದೈತಿ, ಇದ್ರೊಳಗೆ ನಿಧಾನವಾಗಿ ಎಲ್ಲನೂ ಬಿಡ್ರಿ। ಸ್ವಲ್ಪ ಹೊತ್ತಿವ ಬಣ್ಣ ಬಂದ ಮ್ಯಾಗನ ತಿರುಗಿಸಿ ಹಾಕ್ರಿ, ಮೊದಲ ಹಾಕಿಬಿಡ್ಬೇಡ್ರಿ, ಹಸಿವಿರ್ತಾವೇನು। ಇದೇ ಥರ ಕಂಪ್ಲೀಟ್ಲಿ ಎಲ್ಲ ಬಣ್ಣ ಚೇಂಜ್ ಆಗಿ ಗುಳ್ಳಿ ಎಲ್ಲ ಬರೋದು ಕಮ್ಮಿ ಆದಮೇಲೆ ಇವನ್ನ ತಗೋಬೇಕ್ರಿ। ಮೊದಲ ಇನ್ನು ಸ್ವಲ್ಪ ಬಿಳಿ ಬಿಳಿ ಇರಬೇಕಾದ್ರೆ ಅವಾಗ ತೆಗಿಬೇಡ್ರಿ, ಅವೆಲ್ಲ ಹಸಿವೆ ಇರ್ತಾವೆ। ಹಾಗಾಗಿ ಈಗ ಪ್ಲೇಟಿಗೆ ತಗೊಳಕತ್ತೀನಿ ನೋಡ್ರಿ। ಇದೇ ಥರ ಬೇದಿರಬೇಕು, ಕೆಂಪು ಬಣ್ಣ ಬಂದಿರಬೇಕು। ಇದು 2ನೇ ಸಲ ಹಾಕ್ಕೊಂಡಿದ್ದು ಇವಾಗ ನಾನು ಪ್ಲೇಟಿಗೆ ತಗೊಳಕತ್ತೀನಿ ನೋಡ್ರಿ। ಇದೇ ಥರ ಭಾಳ ಈಜಿ ಐತಿ ಮಾಡೋದು, ನೀವು ಒಂದ್ಸಲ ಟ್ರೈ ಮಾಡಿರಿ। ಮತ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ। ನಮಸ್ಕಾರ।